ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 60. ಕೊನೆಗೂ ತನ್ನ ಹಠಮಾರಿತನದಿಂದಾಗಿ ವೇದಾಂತ್ ಜಯರಾಮ್ ಅವರನ್ನು ಒಲಿಸಿಕೊಂಡಿದ್ದ. ನಾಳೆನೇ ನಾನು ವೇದಾಂತ್ಗೆ ನನಗೆ ಒಪ್ಪಿಗೆ ಅಂತ ಹೇಳಬೇಕು ಅಂತಿದ್ದೀನಿ ಎಂದು ತಂದೆ ಹೇಳಿದಾಗ ಸನ್ನಿಧಿಯ ಎದೆಯಲ್ಲಿ ಮಿಂಚು ಹರಿದಾಡಿದಂತಾಯಿತು. ಇಲ್ಲ, ವೇದಾಂತ್ ಸನ್ನಿಧಿಯನ್ನು ಮರೆತಿರಲಿಲ್ಲ. ಅವಳನ್ನು ಪಡೆದುಕೊಳ್ಳುವ ಸಲುವಾಗಿ ಅವನು ವಿಧಿಯೊಂದಿಗೆ ಹೋರಾಡುತ್ತಿದ್ದ. ತನ್ನ ಪ್ರಯತ್ನಕ್ಕೆ ಖಂಡಿತವಾಗಿಯೂ ಗೆಲುವು ಸಿಕ್ಕೇ ಸಿಗುತ್ತಮ್ಮ. ಆದರೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ಗೊತ್ತಿಲ್ಲ. ನಾಳೆಯಿಂದ ನೀನು ನನ್ನ ಏನು ಪ್ರಶ್ನೆ ಮಾಡೋಕೆ ಬರಬೇಡ. ಆದರೆ ನಾನು ನನ್ನ ಕೆಲಸವನ್ನು ಮಾಡೋಕೆ ಶುರು ಮಾಡ್ತೀನಿ ಎಂದಾಗ ಕುಸುಮ ಬಿಟ್ಟ ಕಣ್ಣಿನಿಂದ ಮಗನನ್ನೇ ನೋಡುತ್ತಾ ನಿಂತರು. ಮಗ ಊಟ ಬೇಡ ಎಂದು ಹೇಳಿದರು. ತಾವೇ ಬಲವಂತ ಮಾಡಿ ಅವನಿಗೆ ಕೈತುತ್ತು ಹಾಕಿ ಊಟ ಮಾಡಿಸಿದರು ಕುಸುಮ. ತಾಯಿಯ ಬಳಿ ತಾನು ತನ್ನ ಪ್ರೀತಿಯನ್ನು ಹೇಗಾದರೂ ಉಳಿಸಿಕೊಂಡೇ ತೀರುತ್ತೇನೆ ಎಂದು ಹೇಳಿದ ವೇದಾಂತ್ ಆ ಬಗ್ಗೆ ಯೋಚನೆ ಮಾಡುತ್ತಾ ರಾತ್ರಿ ಇಡೀ ನಿದ್ದೆ ಮಾಡದೆ ಕಳೆದಿದ್ದ. ಬೆಳಗಿನ ಜಾವ 4 ಗಂಟೆಯಾಗುತ್ತಲೇ ಅವನ ಕಣ್ಣು ಎಳೆಯಲಾರಂಭಿಸಿತ್ತು. ಅವನಿಗೆ ಅರಿವಿಲ್ಲದೆ ವೇದಾಂತ್ ನಿದ್ದೆಯ ಮೋಡಿಗೆ ಜಾರಿದ್ದ. ಮರುದಿನ ಬೆಳಗ್ಗೆ ಅವನು ಏಳುವಾಗ ಸ್ವಲ್ಪ ಲೇಟಾಗಿತ್ತು. ಅವನು ಈಗಾಗಲೇ ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದ. ಇಂದಿನಿಂದ ತಾನು ಸನ್ನಿಧಿಯನ್ನು ಭೇಟಿಯಾಗುವ ಪ್ರಯತ್ನ ಮಾಡಬಾರದು. ಇದರಿಂದಾಗಿ ತನಗೆ ಮನಸ್ಸಿಗೆ ತುಂಬ ಬೇಸರವಾಗಬಹುದು, ನೋವನ್ನು ಅನುಭವಿಸಬಹುದು. ಆದರೂ ಏತಕ್ಕಾಗಿ? ಸನ್ನಿಧಿಯನ್ನು ಪಡೆಯುವ ಉದ್ದೇಶದಿಂದಲ್ಲವೇ? ಅದರಿಂದಾಗಿ ಅಂಕಲ್ಗೆ ತನ್ನ ಮೇಲೆ ಸದಭಿಪ್ರಾಯ ಬರುತ್ತದೆ. ತಾನೀಗ ಮೊದಲು ಒಲಿಸಿಕೊಳ್ಳಬೇಕಾಗಿರುವುದು ಸನ್ನಿಧಿಯ ತಂದೆಯನ್ನು. ಅವರು ಒಪ್ಪಿಗೆ ಸೂಚಿಸಿದರೆ ಆಮೇಲೆ ತನ್ನ ಕೆಲಸ ಸುಲಭವಾಗುತ್ತದೆ. ವೇದಾಂತ್ ಮನಸ್ಸಲ್ಲೇ ಲೆಕ್ಕ ಹಾಕಿಕೊಂಡು ಬೆಳಗಿನ ನಿತ್ಯಕರ್ಮಗಳನ್ನು ಮುಗಿಸಿ ತಾಯಿ ಕೊಟ್ಟ ತಿಂಡಿಯನ್ನು ತಿಂದು ಮೊದಲು ಮಾಡಿದ ಕೆಲಸವೆಂದರೆ ಆಫೀಸ್ಗೆ ಹೋಗಿ ತಾನು ಈಗಾಗಲೇ ಒಪ್ಪಿದ ಕೆಲಸಗಳನ್ನು ಮಾಡಲು ತನ್ನ ಅಸಿಸ್ಟೆಂಟ್ಗೆ ಸಲಹೆಗಳನ್ನಿತ್ತು ಬಂದ. ಅವನ ಕರ್ತವ್ಯವನ್ನು ಮಾಡಲು ಮೊದಲು ಮಾಡಿದ್ದ. ತಾನು ತನ್ನನ್ನು ನಂಬಿ ಬಂದ ತನ್ನ ಕಸ್ಟಮರ್ಗೆ ಯಾವುದೇ ರೀತಿಯಲ್ಲೂ ತೊಂದರೆ ಕೊಡಬಾರದು ಎಂಬುದು ಅವನ ಉದ್ದೇಶವಾಗಿತ್ತು. ಎಲ್ಲ ವ್ಯವಸ್ಥೆಯು ಸರಿಯಾಗಿದೆ ಎಂದುಕೊಂಡಾಗ ಅವನ ಮನಸ್ಸಿಗೂ ನೆಮ್ಮದಿಯಾಗಿತ್ತು. ಆ ಬಳಿಕ ಅವನು ಮಾಡಿದ ಮೊದಲ ಕೆಲಸವೆಂದರೆ ಸನ್ನಿಧಿಯ ಮನೆ ಮುಂದೆ ಅವಳ ತಂದೆಗಾಗಿ ಕಾಯುತ್ತಾ ಕುಳಿತ. ಅಂದು ಮಧ್ಯಾಹ್ನ ಮನೆಯಲ್ಲಿ ಊಟ ಮುಗಿಸಿಕೊಂಡು ಜಯರಾಮ್ ಅವರು ಹೊರಟಿದ್ದರು. ವೇದಾಂತ್ ಅವರಿಗರಿವಿಲ್ಲದಂತೆಯೇ ಅವರನ್ನು ಹಿಂಬಾಲಿಸಿಕೊಂಡು ಬಂದಿದ್ದ. ಜಯರಾಮ್ ಅವರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲಸದ ಮೇಲ್ವಿಚಾರಣೆ ಮಾಡುತ್ತಿದ್ದರು. ಜಯರಾಮ್ ಅವರು ಕೆಲಸ ಮಾಡುತ್ತಿದ್ದ ಜಾಗಕ್ಕೆ ಅವರ ಹಿಂದೆಯೇ ಬಂದಿದ್ದ ವೇದಾಂತ್. ಅವರು ಅವನನ್ನು ಅಲ್ಲಿ ಕನಸಿನಲ್ಲೂ ನಿರೀಕ್ಷಿಸಿರಲಿಲ್ಲ. ಅವನನ್ನಲ್ಲಿ ಕಂಡು ಜಯರಾಮ್ ಅವರಿಗೆ ಚಿಕ್ಕಮಟ್ಟಿನ ಆಘಾತವೇ ಆಗಿತ್ತು. ವೇದಾಂತ್ ಮನೆಯವರೆಗೂ ಬಂದು ತಮ್ಮ ಮಗಳನ್ನು ಪ್ರೀತಿಸುತ್ತಿರುವುದಾಗಿಯೂ ಮದುವೆಯಾಗುವುದಾಗಿಯೂ ಹೇಳಿಕೊಂಡಾಗ ಅವರಿಗೆ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು. ತಮ್ಮ ಮಗಳು ಹುಡುಗನೊಬ್ಬನನ್ನು ಪ್ರೀತಿಸುತ್ತಿರಬಹುದು ಎಂದು ಅವರು ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರಲಿಲ್ಲ. ಅವರಿಂದ ಕಲ್ಪಿಸಿಕೊಳ್ಳಲು ಸಾಧ್ಯವಾಗಿರದಂತಹ ಘಟನೆಯಾಗಿತ್ತದು. ವೈಯಕ್ತಿಕವಾಗಿ ವೇದಾಂತ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯವೇ ಇತ್ತು. ಆದರೆ ಅವರದೇ ಆದ ಕೆಲವು ಕಾರಣಗಳಿಂದ ಅವನ ಮದುವೆಯ ಪ್ರಸ್ತಾಪವನ್ನು ತಿರಸ್ಕರಿಸಿದ್ದರು ಜಯರಾಮ್. ಆ ವಿಷಯಕ್ಕಾಗಿ ಅವರಿಗೂ ಖೇದವಿತ್ತು. ವೇದಾಂತ್ನ ಕೋರಿಕೆಯನ್ನು ಸಾರಾಸಗಟಾಗಿ ತಳ್ಳಿಹಾಕಿದ್ದರೂ ಅವನು ಅದಕ್ಕೆ ಸುಮ್ಮನಾಗಿರಲಿಲ್ಲ. ಜಯರಾಮ್ ಅವರ ಮಾತಿಗೆ ಮನ್ನಣೆ ನೀಡಿ ಮತ್ತೆ ಸನ್ನಿಧಿಯ ತಂಟೆಗೆ ಹೋಗದೆ ಅವರ ಕೆಲಸ ಮಾಡುವ ಜಾಗಕ್ಕೆ ಬಂದು ಮತ್ತೆ ಮತ್ತೆ ತನ್ನ ಮತ್ತು ಸನ್ನಿಧಿಯ ವಿಚಾರವನ್ನೇ ಪ್ರಸ್ತಾಪ ಮಾಡಿದಾಗ ಅವನ ಹಠ ಕಂಡು ಅವನಿಗಿಂತ ಹೆಚ್ಚಾಗಿ ಕಳವಳಗೊಂಡಿದ್ದರು ಜಯರಾಮ್. ಬೆಳಿಗ್ಗೆ ತಿಂಡಿ ತಿಂದವನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಅವನ ಕೃಶವಾಗಿದ್ದ ದೇಹ, ಬಿಸಿಲಿಗೆ ಬಾಡಿ ಬೆಂಡಾದ ಮುಖ, ನಿರುತ್ಸಾಹದ ನಡಿಗೆ ಕಂಡು ಜಯರಾಮ್ ಅವರಿಗೂ ವ್ಯಥೆಯಾಗಿತ್ತು. ಅವನನ್ನು ಸಮಾಧಾನಪಡಿಸಲು ಅವರಿಂದಾದಷ್ಟು ಪ್ರಯತ್ನ ಮಾಡಿದ್ದರು. ತನ್ನ ಜೀವ ತೆಗೆದರೂ ವೇದಾಂತ್ ಸನ್ನಿಧಿಯನ್ನು ಬಿಟ್ಟುಕೊಡಲು ಸಿದ್ಧನಿಲ್ಲ ಎಂದು ಅರಿವಾದಾಗ ಏನು ಮಾಡಬೇಕೆಂದೇ ತೋಚದಾಯಿತು ಜಯರಾಮ್ ಅವರಿಗೆ. ಅವರ ತೊಳಲಾಟ ಹೆಚ್ಚಾಗಿತ್ತು. ಈ ಹುಡುಗ ತಮ್ಮ ಮಗಳು ಸನ್ನಿಧಿಯನ್ನು ಅದೆಷ್ಟು ಪ್ರೀತಿಸುತ್ತಿದ್ದಾನೆ. ತುಂಬ ಹಠವಾದಿ, ಬಡಪೆಟ್ಟಿಗೆ ಬಗ್ಗುವವನಲ್ಲ. ಇವನಂತೂ ಹಿಡಿದ ಹಠವನ್ನು ಸಾಧಿಸುವವರೆಗೂ ಬಿಡುವವನಲ್ಲ ಎನಿಸಿತು ಜಯರಾಮ್ಗೆ. ಅವನ ಪ್ರೀತಿಯ ಆಳ ಕಂಡು ದ್ವಂದ್ವದಲ್ಲಿ ಸಿಲುಕಿದ್ದರು. ಮುಂದೇನು ಎಂದು ಆತಂಕಗೊಂಡಿದ್ದರು. ಅಂಕಲ್, ನಮ್ಮಿಬ್ಬರ ಬಗ್ಗೆ ಏನಂತ ಡಿಸೈಡ್ ಮಾಡಿದ್ದೀರಿ? ಪ್ಲೀಸ್ ಅಂಕಲ್, ನಿಮ್ಮ ನಿರ್ಧಾರವನ್ನು ಬದಲಾಯಿಸಿ ಎಂದು ಅವರ ಬಳಿ ಗೋಗರಿಯುತ್ತಿದ್ದ ವೇದಾಂತ್. ಇದು ಒಂದು ದಿನದ ಮಾತಾಗಿರಲಿಲ್ಲ. 2-3 ದಿನಗಳಿಂದ ದಿನಾ ಬಂದು ಅವರಲ್ಲಿ ಅದೇ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಕೆಲಸ ಮಾಡುತ್ತಿದ್ದ ಜಾಗದಲ್ಲಿ ಉಳಿದವರಿಗೂ ವಿಷಯ ತಿಳಿಯುತ್ತದೆ ಎಂದು ಇರಿಸುಮುರಿಸು ಉಂಟಾಗುತ್ತಿತ್ತು ಜಯರಾಮ್ ಅವರಿಗೆ. ಅವನು ಊಟ ತಿಂಡಿಗೆ ಮಹತ್ವ ಕೊಡುತ್ತಿಲ್ಲ. ತನ್ನ ಬೇರೆಲ್ಲ ಕೆಲಸಗಳನ್ನು ಬದಿಗೊತ್ತಿ ತನ್ನ ಪ್ರೀತಿಗಾಗಿ ಹಗಲಿರುಳು ಅದರ ಬಗ್ಗೆ ಯೋಚಿಸುತ್ತಾ ತಮ್ಮನ್ನು ಕಾಯತೊಡಗಿದಾಗ ಜಯರಾಮ್ ಅವರು ಪರಿತಪಿಸತೊಡಗಿದ್ದರು. ವೇದಾಂತ್, ಯಾಕಪ್ಪ ಹೀಗೆ ಮಾಡ್ತಿದ್ದೀಯಾ? ಏನಾಗಿದೆ ಅಂತ ಅಷ್ಟು ಸಂಕಟ ಪಡ್ತಿದ್ದೀಯಾ? ಜೀವನದಲ್ಲಿ ಕೆಲವೊಂದ್ಸಲ ನಾವು ಬಯಸಿದ್ದು ಸಿಗಲ್ಲಪ್ಪ. ಹಾಗಂತ ಜೀವನದಲ್ಲಿ ಎಲ್ಲನೂ ಕಳೆದು ಹೋಯ್ತು ಅನ್ನುವಷ್ಟು ಹತಾಶನಾಗಬಾರ್ದು. ಸ್ವಲ್ಪ ಸಮಾಧಾನ ಮಾಡ್ಕೊ. ನಿನ್ನನ್ನು ನೋಡೋವಾಗ ನನಗೆ ತುಂಬ ಬೇಜಾರಾಗುತ್ತೆ. ಇನ್ನು
ನಿಮ್ಮ ಅಮ್ಮನ ಪರಿಸ್ಥಿತಿ ಹೇಗಿರಬೇಡ. ಅವಳು ನೊಂದ ಹೆಣ್ಣು ಮಗಳು. ನೀನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀಯಾ ಅಂತ ನಿಮ್ಮ ಅಪ್ಪಂಗೆ ಏನಾದರೂ ಗೊತ್ತಾದರೆ ಅದರ ಪರಿಣಾಮ ಏನಾಗುತ್ತೆ ಅಂತ ನಿಂಗೆ ಮಾತ್ರವಲ್ಲ ನಿಮ್ಮಮ್ಮಂಗೂ ಗೊತ್ತಿದೆ. ಮೊದಲೇ ನೊಂದ ಹೆಣ್ಣಿಗೆ ಮತ್ತು ನೋವು ಕೊಡಬಾರ್ದಪ್ಪ. ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿದರೆ ನಿಮ್ಮಮ್ಮಂಗೆ ಎಷ್ಟು ಬೇಜಾರಾಗಬಹುದು. ಒಬ್ಬ ಮಗ ತನ್ನ ಕೈಯಾರ ತನ್ನ ಜೀವನವನ್ನು ಹಾಳು ಮಾಡ್ಕೊಳ್ತಿದ್ದಾನೆ ಅಂತ ಆ ಹೆಣ್ಣು ಮಗಳು ಅದೆಷ್ಟು ನೊಂದ್ಕೋಬಹುದು. ಈ ಹಠ ಒಳ್ಳೆಯದಲ್ಲ, ಬಿಟ್ಬಿಡು. ಈ ಸಂಬಂಧ ಆಗಿ ಬರುವಂಥದ್ದಲ್ಲ ಅಂತ ಈಗಾಗಲೇ ನಾನು ಸಾಕಷ್ಟು ಬಾರಿ ನಿನ್ನ ಹತ್ರ ಹೇಳಿದ್ದೀನಿ. ಅರ್ಥ ಮಾಡ್ಕೋಪ. ಜಯರಾಮ್ ಅವರು ಹೇಳಿದಾಗ ವೇದಾಂತ್, ಎಷ್ಟು ಹುಡುಗರು ಮೋಸ ಮಾಡೋಕೆ ಅಂತಾನೆ ಹುಡುಗಿರ ಫ್ರೆಂಡ್ಶಿಪ್ ಮಾಡ್ತಾರೆ. ಅಂಥವರಿಗೆಲ್ಲ ಮೋಸ ಮಾಡಿದರೂ ಒಳ್ಳೆಯ ಜೀವನವೇ ಸಿಗುತ್ತೆ. ಆದರೆ ನಾನು ಹಾಗಲ್ಲ ಅಂಕಲ್. ನಾನು ಸಾನುವನ್ನು ಪ್ರಾಮಾಣಿಕವಾಗಿ ಪ್ರೀತಿಸ್ತೀನಿ. ನನ್ನ ಪ್ರೀತಿ ಪ್ರಾಮಾಣಿಕವಾದ್ದು. ಒಳ್ಳೆತನಕ್ಕೆ, ಪರಿಶುದ್ಧ ಪ್ರೀತಿಗೆ ಯಾವುದೇ ಬೆಲೆ ಇಲ್ವಾ ಅಂಕಲ್? ನಾನು ನ್ಯಾಯ ಮಾರ್ಗದಿಂದಾನೇ ನನ್ನ ಪ್ರೀತಿಯನ್ನು ಕೇಳ್ಕೊತಾ ಇದ್ದೀನಿ. ನನ್ನ ಪ್ರೀತಿ ಪಡ್ಕೊಳ್ಳೋಕೆ ನನ್ನಂಥವನಿಗೆ ಮಾತ್ರ ನೂರಾರು ಅಡೆತಡೆಗಳು. ಇದ್ಯಾವ ನ್ಯಾಯ ಅಂಕಲ್? ನನ್ನ ಪ್ರೀತಿನ ಪಡ್ಕೊಳ್ಳೋಕೆ ನನಗೂ ಬೇರೆ ದಾರಿಗಳಿದ್ದವು. ಅಂಕಲ್, ನಾವಿಬ್ಬರು ಮೆಜಾರಿಟಿಗೆ ಬಂದಿದ್ದೀವಿ. ನಿಮ್ಮ ಮಗಳು ಸಾನು ಕೂಡ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ. ಅವಳಿಗೂ ನನ್ನ ಬಿಟ್ಟು ಬದುಕೋ ಇಚ್ಛೆಯೂ ಇಲ್ಲ, ಆಸೆನೂ ಇಲ್ಲ. ಆದರೆ ನಾವಿಬ್ಬರು ಹಿರಿಯರ ಅನುಮತಿ ಪಡೆದೇ ಮದುವೆ ಆಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಅಂಕಲ್. ಅದಕ್ಕಾಗಿಯೇ ನಾನು ಪ್ರತಿದಿನ ನಿಮ್ಮ ಹತ್ರ ಪರಿಪರಿಯಾಗಿ ಬೇಡ್ಕೋತಾ ಇರೋದು. ಆದರೂ ನೀವು ನಮ್ಮ ಪ್ರೀತಿಗೆ ಬೆಲೆನೇ ಕೊಡ್ತಾ ಇಲ್ಲ, ಸಮ್ಮತಿಯನ್ನು ಕೊಡ್ತಾ ಇಲ್ಲ ಅಂಕಲ್. ನಮಗೆ ಇದರ ಹೊರತಾಗಿ ಬೇರೊಂದು ಆಪ್ಷನ್ ಇತ್ತು. ಅದು ಏನು ಅಂತ ನಿಮಗೂ ಗೊತ್ತಿರಬಹುದು. ನಾವಿಬ್ಬರು ಯಾರಿಗೂ ಹೇಳದೆ ರಿಜಿಸ್ಟರ್ ಮ್ಯಾರೇಜ್ ಆಗಿ ಬಂದು ನಿಮ್ಮ ಮುಂದೆ ನಿಂತು ನಮ್ಮಿಬ್ಬರ ಮದುವೆ ಆಯಿತು. ಆಶೀರ್ವಾದ ಮಾಡಿ ಅಂಕಲ್ ಅಂತ ಕೇಳಿದರೆ ಆಗ ನಿಮಗೆ ಏನು ಮಾಡೋಕ್ಕೆ ಸಾಧ್ಯ ಆಗ್ತಿತ್ತು ಅಂಕಲ್? ಅಬ್ಬಬ್ಬ ಅಂದರೆ ನಿಮ್ಮ ಮಗಳನ್ನು ಇನ್ಮುಂದೆ ನನ್ನ ಕಣ್ಮುಂದೆ ಬರಬೇಡ ಅಂತ ಮನೆಯಿಂದ ಹೊರಗೆ ಹಾಕಬಹುದಾಗಿತ್ತು. ಆದರೆ ಆಗ ನಿಮಗೆ ನಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಲ್ವಾ? ಆದರೆ ನಾವು ಅಂತಹ ಕೆಲಸ ಮಾಡಿಲ್ಲ, ಮುಂದೂ ಮಾಡಲ್ಲ ಅಂಕಲ್. ನನಗೆ ಎಜುಕೇಷನ್ ಇದೆ, ಕೆಲಸನೂ ಇದೆ. ನಿಮ್ಮ ಮಗಳನ್ನು ನೆಮ್ಮದಿಯಿಂದ ನೋಡ್ಕೊಳ್ಳೋಕೆ ಅಷ್ಟು ಸಾಕಲ್ವಾ? ಅವಳ ಕೂದಲು ಕೊಂಕದಂತೆ ನೋಡ್ಕೊಳ್ಳೋ ಮನಸ್ಸು ನಂದು. ನಾವಿಬ್ಬರು ಓಡಿ ಹೋಗಿ ಮದುವೆಯಾಗದೇ ಇರೋದಕ್ಕೆ, ನಾನು ಹಾಗೆ ಮಾಡದೇ ಇರೋದಕ್ಕೆ ನನ್ನದೇ ಆದ ಕಾರಣಗಳಿವೆ. ಆ ಒಂದು ಕಾರಣ ಅಂಕಲ್, ಅದು ನನ್ನ ಸಾನು ತವರು ಮನೆ ಪ್ರೀತಿಯಿಂದ ದೂರ ಆಗಬಾರ್ದು ಅಂತ. ಈಗ ನನಗೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಹೇಗಾದರೂ ಮಾಡಿ ಎಲ್ಲರ ಅನುಮತಿ ಪಡೆದೇ ಅವಳನ್ನು ಮದುವೆ ಆಗಬೇಕು ಅಂತ ಈ ನಿರ್ಧಾರಕ್ಕೆ ಬಂದರೆ ನೀವ್ಯಾಕೆ ಅಂಕಲ್ ನಮ್ಮಿಬ್ಬರನ್ನ ದೂರ ಮಾಡೋಕೆ ನೋಡ್ತಾ ಇದ್ದೀರಾ? ಅದಕ್ಕೊಂದು ಕಾರಣ ಬೇಕಲ್ವಾ? ಕಾರಣ ಆದರೂ ಹೇಳಿ ಅಂಕಲ್. ಅದನ್ನು ಸರಿಪಡಿಸೋದಕ್ಕೆ ಸಾಧ್ಯ ಆದರೆ ಮೊದಲು ಆ ಪ್ರಯತ್ನ ಮಾಡ್ತೀನಿ ಅಂಕಲ್. ವೇದಾಂತ್ನ ಇಂದಿನ ಮಾತು ಕೇಳಿ ಅವರು ಬೆಚ್ಚಿ ಬಿದ್ದಿದ್ದರು. ಅವನು ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯವೇ ಆಗಿತ್ತಲ್ಲ. ಅವರಿಬ್ಬರು ಮೆಜಾರಿಟಿಗೆ ಬಂದಿದ್ದರು. ಅವರ ತೀರ್ಮಾನಕ್ಕೆ ಬೆಲೆ ಇತ್ತು. ಪ್ಲೀಸ್ ಅಂಕಲ್, ನಮ್ಮ ಇಬ್ಬರ ಮಧ್ಯೆ ಇರೋ ಪ್ರೀತಿಯ ಸಂಬಂಧಕ್ಕೆ ನೀವು ಒಪ್ಪಿಗೆಯ ಮುದ್ರೆ ಹಾಕಿದರೆ ನಮ್ಮಷ್ಟು ಸಂತೋಷ ಪಡೋರು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ಅಂಕಲ್. ಪ್ಲೀಸ್ ಅಂಕಲ್, ಇನ್ನೊಮ್ಮೆ ಯೋಚನೆ ಮಾಡಿ ನೋಡಿ. ವೇದಾಂತ್ ಅವರ ಬಳಿ ಭಿನ್ನವಿಸಿಕೊಳ್ಳುತ್ತಿದ್ದ. ಸನ್ನಿಧಿ ದಿನ ಕಾಲೇಜ್ಗೆ ಹೋಗುವಾಗ ಬರುವಾಗ ಕಾಲೇಜ್ನ ಪರಿಸರದಲ್ಲಿ ವೇದಾಂತ್ಗಾಗಿ ಹುಡುಕಾಡುತ್ತಿದ್ದಾಳೆ. ಅವನಿಗೆ ಕಾಲ್ ಮಾಡಿ ವಿಚಾರಿಸೋಣವೆಂದರೆ ಅವಳ ಬಳಿಯಲ್ಲಿ ಸೆಲ್ಫೋನ್ ಇರಲಿಲ್ಲವಲ್ಲ. ಕರೆ ಬಂದಿದೆಯೋ ಇಲ್ಲವೋ ಅದು ತಂದೆಗೆ ಗೊತ್ತು. ಅಂದು ಅವನು ಅವಳ ಮನೆಗೆ ಬಂದಿದ್ದಾಗಲೇ ಆ ಬಗ್ಗೆ ಸೂಕ್ಷ್ಮವಾಗಿ ಮಾಹಿತಿ ಇತ್ತಿದ್ದ. ಆದರೆ ಅವಳ ಎಳೆಯ ಮನಸ್ಸಿಗೆ ಅವನಿಂದ ದೂರ ಇರಲು ಸಾಧ್ಯವೇ ಆಗುತ್ತಿಲ್ಲ. ಅಂದು ಸಂಜೆ ಅಣ್ಣ ಮನೆಗೆ ಬಂದಾಗ ಸಮಯ ಸಾಧಿಸಿ ತನ್ನ ಆಸೆಯನ್ನು ಅವನ ಮುಂದಿಟ್ಟಿದ್ದಳು ಸನ್ನಿಧಿ. ಆದರೆ ಅಣ್ಣನಿಂದ ಯಾವ ಸಹಕಾರವೂ ಸಿಕ್ಕಿರಲಿಲ್ಲ ಸನ್ನಿಧಿಗೆ. ಸಾನು, ಪಪ್ಪ ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ನಿಂಗೆ ಸಹಕಾರ ಕೊಡಬಾರ್ದು ಅಂತ ನನ್ನ ಮಾತು ತಗೊಂಡಿದ್ದಾರೆ. ಒಂದು ವೇಳೆ ನೀನು ಸಾನುಗೆ ಸಹಾಯ ಏನಾದರೂ ಮಾಡಿದರೆ ನಿನ್ನ ಪಾಲಿಗೆ ನಾನು ಸತ್ತಂತೆ ಅಂತ ಅಮ್ಮನ ಮೇಲೆ ಆಣೆ ಮಾಡಿಸಿದ್ದಾರೆ. ಈ ವಿಚಾರದಲ್ಲಿ ನಾನು ನಿಸ್ಸಹಾಯಕ. ಹೆತ್ತ ಅಮ್ಮನಿಗೆ ಕೆಡುಕಾಗಬೇಕು ಅಂತ ಯಾರಾದರೂ ಬಯಸ್ತಾರಾ? ಇಲ್ಲ ಅಲ್ವಾ? ಅದಕ್ಕಾಗಿ ಪಪ್ಪ ಅಮ್ಮನ ಮೇಲೆ ಆಣೆ ಮಾಡಿಸ್ಕೊಂಡ್ಬಿಟ್ರು ಎಂದು ಅಲೋಕ್ ಪೇಚಾಡಿಕೊಂಡ. ತನ್ನ ನಿಸ್ಸಹಾಯಕತೆಯನ್ನು ತಂಗಿಗೆ ವಿವರಿಸಿ ಹೇಳಿದ್ದ. ಕೀರ್ತನಾಳ ಸೆಲ್ಫೋನ್ ಬಳಸಿ ವೇದಾಂತ್ಗೆ ಕಾಲ್ ಮಾಡಬಹುದಾಗಿತ್ತು. ಆದರೆ ಅದರಿಂದ ಅವಳು ತೊಂದರೆಗೆ ಸಿಕ್ಕಿಹಾಕಿಕೊಳ್ಳಬಾರದಲ್ಲ. ಬೇಡ, ತನ್ನಿಂದಾಗಿ ಕೀರ್ತನ ತೊಂದರೆಗೆ ಸಿಕ್ಕಿಹಾಕಿಕೊಳ್ಳಬಾರದು. 4 ದಿನಗಳಿಂದ ವೇದಾಂತ್ನ ಸುದ್ದಿಯೇ ಇಲ್ಲದ್ದರಿಂದ ಅವಳು ತೀರಾ ಬಳಲಿ ಬಿಟ್ಟಿದ್ದಳು. ಮತ್ತೆರಡು ದಿನಗಳು ಕಳೆದು ಹೋಗಿದ್ದವು. ವೇದಾಂತ್ ಕಾಲೇಜ್ನ ಬಳಿಯಾಗಲಿ ಮನೆಯ ಮುಂದಾಗಲಿ ಕಾಣಿಸಿಕೊಂಡೇ ಇರಲಿಲ್ಲ. ಮನೆಯ ದೂರವಾಣಿಯು ಸದ್ದು ಮಾಡಿರಲಿಲ್ಲ. ತಂದೆಯ ವಶದಲ್ಲಿದ್ದ ಅವಳ ಸೆಲ್ಫೋನ್ ಕೂಡ ಮೌನದ ಮುಸುಕನ್ನು ಹೊದ್ದು ಮಲಗಿತ್ತು. ವೇದಾಂತ್ ಏನಾದ, ಅಚಾನಕ್ಕಾಗಿ ಏಕೆ ಸುಮ್ಮನಾದ ಎಂದು ಸನ್ನಿಧಿಗೆ ತಿಳಿಯಲಿಲ್ಲ. 6 ದಿನಗಳೇ ಕಳೆದಿತ್ತು.
ಅಂದು ವೇದಾಂತ್ ಮೌನದ ಹಿಂದಿದ್ದ ರಹಸ್ಯ ಬಹಿರಂಗವಾಗಿತ್ತು. ಅಂದು ಸಂಜೆ ಅವಳು ಮನೆ ಮುಂದೆ ನಿಂತು ಇನ್ನೇನು ಕರೆಗಂಟೆ ಒತ್ತಬೇಕು. ಅಷ್ಟರಲ್ಲಿ ತಂದೆ ಮತ್ತು ತಾಯಿಯ ಸಂಭಾಷಣೆ ಕೇಳಿಸಿತ್ತು ಸನ್ನಿಧಿಗೆ. ಅವಳು ಕರೆಗಂಟೆ ಒತ್ತದೆ ಅಲ್ಲೇ ನಿಂತು ಅವರ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದಳು. ಕದ್ದು ಮಾತು ಕೇಳಿಸಿಕೊಳ್ಳುವುದು ತಪ್ಪು ಎಂದು ಗೊತ್ತಿತ್ತು. ಆದರೆ ಅದು ತನ್ನ ಜೀವನಕ್ಕೆ ತನಗೆ ಸಂಬಂಧಿಸಿದ ವಿಷಯವಾದ್ದರಿಂದ ತಿಳಿದುಕೊಳ್ಳುವ ಕುತೂಹಲ ಹೆಚ್ಚಾಗಿತ್ತು ಸನ್ನಿಧಿಗೆ. ಆ ಮಾತುಕತೆ ಮನಸ್ಸಿಗೆ ತಂಪನ್ನು ನೀಡಿದ್ದು, ಮನಸ್ಸು ಉಲ್ಲಾಸದಿಂದ ಹುಚ್ಚೆದ್ದು ಕುಣಿಯುವಂತೆ ಮಾಡಿತ್ತು. ವೇದಾಂತ್ ಈಗ ಮಾಡುತ್ತಿರುವ ಕೆಲಸದಿಂದಾಗಿ ಜಯರಾಮ್ ಅವರ ತಾಳ್ಮೆಯ ಕಟ್ಟೆ ಒಡೆದಿತ್ತು. ಬೇಸರಿಸಿಕೊಂಡಿದ್ದರು. ಅವಳು ಕಿವಿಯನ್ನು ಪೂರ್ತಿ ತೆರೆದಿಟ್ಟು ತನ್ಮಯತೆಯಿಂದ ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಳು. ಅವಳಂದುಕೊಂಡಂತೆ ಅವಳ ವೇದಾಂತ್ ಅವಳನ್ನು ಮರೆತಿರಲಿಲ್ಲ, ಅವಳನ್ನು ಬಿಟ್ಟಿರಲಿಲ್ಲ, ಅವಳ ಪ್ರೀತಿಯನ್ನು ತಿರಸ್ಕರಿಸಲೂ ಇಲ್ಲ. ಬದಲಾಗಿ ಅವಳ ಪ್ರೀತಿಗೆ ಈಗಲೂ ನೀರೆರೆದು ಪೋಷಿಸಿ ಅದಕ್ಕೆ ಅವಳ ತಂದೆಯ ಒಪ್ಪಿಗೆಯ ಮುದ್ರೆಗಾಗಿ ಇನ್ನಿಲ್ಲದ ಕಸರತ್ತು ಮಾಡುತ್ತಿರುವುದಾಗಿ ಗೊತ್ತಾಗಿತ್ತು. ಜಯರಾಮ್ ಅವರು ಜಯಂತಿಯ ಬಳಿ ಹೇಳುತ್ತಿದ್ದರು. ಏನ್ ಹಠಮಾರಿ ಹುಡುಗನು, ದಿನಕ್ಕೆ 2 ಸಲ ನನ್ನ ಹತ್ರ ಬರ್ತಾನೆ. ನನ್ನ ಬಗ್ಗೆ ಏನು ಯೋಚನೆ ಮಾಡಿದ್ರಿ ಅಂಕಲ್ ಅಂತ ಕೇಳೋಕೆ. ಅವನಿಗೆ ಹೇಳಿದ್ದನ್ನೇ ಹೇಳಿ ಹೇಳಿ ನನಗೂ ಸಾಕಾಗಿದೆ. ಯಾರೋ ಅಪರಿಚಿತ ಆಗಿದ್ದಿದ್ರೆ ಚೆನ್ನಾಗಿ ಬೈದು ಬುದ್ಧಿ ಹೇಳಿ ಕಳುಹಿಸಬಹುದಾಗಿತ್ತು. ಅವನು ಪರಿಚಯಸ್ಥ. ಮೇಲಾಗಿ ಚಿಕ್ಕಂದಿನಿಂದಲೂ ನನ್ನ ಜೊತೆ ಆಡಿ ಬೆಳೆದ ನನ್ನ ತಂಗಿಯಂತಹ ಕುಸುಮಾಳ ಮಗ. ತೀರಾ ನಿಷ್ಠುರವಾಗಿ ಮಾತಾಡೋಕ್ಕೂ ಆಗಲ್ಲ. ಅದಲ್ಲದೆ ಅವನ ಮುಖ ನೋಡುವಾಗ ರೇಗಾಡೋಕ್ಕೂ ಮನಸ್ಸು ಬರಲ್ಲ. ಹುಚ್ಚು ಪ್ರೀತಿಯಲ್ಲಿ ಬಿದ್ದು ಆ ಮಕ್ಕಳು ಯಾಕಿಷ್ಟು ಒದ್ದಾಡ್ತಾರೋ ಅಂತ ಸಂಕಟನೂ ಆಗುತ್ತೆ. ಏನು ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ತಲೆ ಕೆಟ್ಟು ಹೋಗಿದೆ. ತಂದೆ ಚಡಪಡಿಸಿದಾಗ ಸಾನುವಿನ ಎದೆಯಲ್ಲಿ ಮಿಂಚು ಹರಿದಾಡಿದಂತಾಗಿತ್ತು. ಇಲ್ಲ, ವೇದಾಂತ್ ಸನ್ನಿಧಿಯನ್ನು ಮರೆತಿರಲಿಲ್ಲ. ಅವಳನ್ನು ಪಡೆದುಕೊಳ್ಳುವ ಸಲುವಾಗಿ ಅವನು ವಿಧಿಯೊಂದಿಗೆ ಹೋರಾಡುತ್ತಿದ್ದ. ಅದಕ್ಕಾಗಿ ಸನ್ನಿಧಿಯನ್ನು ಬಿಟ್ಟು ಜಯರಾಮ್ ಹಿಂದೆ ಬಿದ್ದಿದ್ದ ವೇದಾಂತ್. ಸನ್ನಿಧಿ ಮನಸ್ಸು ತುಸು ಹಗುರವಾಯಿತು. ಮತ್ತಷ್ಟು ಮಾಹಿತಿಗಾಗಿ ಕಾತರಿಸಿದಳು. ಜಯರಾಮ್ ಅವರ ಮಾತಿನಿಂದ ಜಯಂತಿಗೆ ದಿಗಿಲಾಗಿತ್ತು. ಹಾಗಂತ ನೀವು ಅವನಿಗೆ ಒಪ್ಪಿಗೆ ಕೊಟ್ಬಿಟ್ರಾ? ಅವನ ತಂದೆ ಸರಿಯಿಲ್ಲ ಅಂತ ಆವತ್ತಿಂದ ನೀವು ಬಡ್ಕೋತಾ ಇದ್ದೀರಿ. ಅಂತಹ ಮನೆಗೆ ಹೆಣ್ಣು ಕೊಟ್ಟರೆ ಮುಂದೆ ನಮ್ಮ ಮಗಳು ಜೀವಂತವಾಗಿ ಇರ್ತಾಳ? ಮದುವೆ ಆಗದೇ ಇದ್ರೂ ಪರವಾಗಿಲ್ಲ. ನನ್ನ ಮಗಳು ಜೀವಂತವಾಗಿ ನನ್ನ ಕಣ್ಣ ಮುಂದೆ ಓಡಾಡ್ತಾ ಇದ್ರೆ ನಂಗಷ್ಟೇ ಸಾಕು. ಭಯ ಆತಂಕದಿಂದ ಮತ್ತು ಮಗಳ ಭವಿಷ್ಯದ ದೃಷ್ಟಿಯಿಂದ ಹೇಳಿದರು ಜಯಂತಿ. ಮಗಳ ಮಾವ ಹೆಣ್ಣಿನ ಚಪಲ ಇರುವವನಾದರೆ ಮಗಳು ಅಲ್ಲಿ ಧೈರ್ಯವಾಗಿ ಬದುಕುವುದಾದರೂ ಹೇಗೆ ಎಂಬ ಭಯ ಜಯಂತಿಯವರಿಗೆ. ಯಾರದೋ ನೆಂಟರ ಮನೆಯಾದರೆ ಯಾವಾಗಲಾದರೊಮ್ಮೆ ಹೋಗಿ ಬರುವುದು ಹೇಗಾದರೂ ಸಹಿಸಬಹುದು. ಆದರೆ ತಮ್ಮದೇ ಮನೆಯಲ್ಲಿ ಕಾಮಪಿಶಾಚಿಯೊಂದಿದ್ದರೆ ತಮ್ಮ ಮಗಳು ಅಲ್ಲಿ ಬದುಕಿ ಬಾಳುವುದಾದರೂ ಹೇಗೆ ಎಂಬ ಯೋಚನೆ ಜಯಂತಿಯವರದು. ಇತ್ತೀಚೆಗೆ ಮಾಧ್ಯಮವೊಂದರಲ್ಲಿ ಅಂತಹ ಸುದ್ದಿಯನ್ನು ಅವರು ನೋಡಿದ್ದರು. ಸ್ವಂತ ಮಾವನೇ ಸೊಸೆಯನ್ನು ಹಾಳು ಮಾಡಿ ಕೊನೆಗೆ ಅವಳ ಕೊಲೆ ಮಾಡಲಾಗಿತ್ತು. ಆ ಹೃದಯ ವಿದ್ರಾವಕ ಘಟನೆಯನ್ನು ನೋಡಲೇ ಸಾಧ್ಯವಾಗಿರಲಿಲ್ಲ ಅವರಿಂದ. ಅದೇ ಕಾರಣಕ್ಕಾಗಿ ಪತಿಯ ಬಳಿ ಆ ಹುಡುಗನಿಗೆ ಸ್ಪಷ್ಟವಾಗಿ ಹೇಳಿಬಿಡಿ, ನಾವು ನಮ್ಮ ಮಗಳನ್ನು ನಿಮ್ಮ ಮನೆಗೆ ಕೊಡಲ್ಲ ಅಂತ ಎಂದು ನಿಷ್ಠುರವಾಗಿ ಹೇಳಿದರು. ತಾಯಿಯ ಮಾತು ಕೇಳುತ್ತಲೇ ಆಗಸದಲ್ಲಿ ಸಂತೋಷದಿಂದ ಹಾರಾಡುತ್ತಿದ್ದ ಹಕ್ಕಿ ಒಮ್ಮೆಲೆ ಭೂಮಿಗೆ ಬಿದ್ದಂತಾಗಿತ್ತು ಸನ್ನಿಧಿಯ ಪರಿಸ್ಥಿತಿ. ತಂದೆಯ ಮಾತಿನಿಂದ ತುಂಬ ಸಂತೋಷಗೊಂಡಿದ್ದವಳು ಈಗ ತಂದೆ ಏನು ಉತ್ತರಿಸುತ್ತಾರೆ ಎಂದು ಕಾತರದಿಂದ ಕಾಯುತ್ತಿದ್ದಾಳೆ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೀಕ್ಷಕರೇ, ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ